ಬೆಂಗಳೂರಲ್ಲಿ ಎಲ್ರೋ ಕೃಷಿ ಮಾಡ್ತಾರೆ ಕಣ್ಲ. ನಮ್ ಚಾನೆಲ್ ಫಾಲೋ ಮಾಡಿ ತೋರಿಸ್ತೀನಿ. ಬೆಂಗಳೂರಿನಲ್ಲಿ ಇಂತಹ ಹಚ್ಚ ಹಸಿರಾಗಿರುವಂತಹ ಜಾಗ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಕೃಷಿ ಮರೆ ಆಗ್ತಿದೆ ಅನ್ನುವ ಹಾಗೆಯೇ ಅನೇಕರು ಇವತ್ತು ಕೃಷಿ ಮಾಡ್ತಾ ಇದ್ದಾರೆ. ಅನೇಕ ಯಂಗ್ಸ್ಟರ್ಸ್ಗಳು ಕೃಷಿ ಕಡೆ ಬರ್ತಾ ಇದ್ದಾರೆ. ಅಂತಹ ಅನೇಕ ಕೃಷಿಕರನ್ನು ನಿಮಗೆ ಪರಿಚಯ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಇನ್ನಷ್ಟು ಕೃಷಿಕರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇವತ್ತು ನಾವು ಬಂದಿರುವಂಥದ್ದು ಬಾಗ್ಲೂರಿಗೆ. ಬಾಗ್ಲೂರಿನಲ್ಲಿರುವಂಥ ಯಂಗೆಸ್ಟ್ ಫಾರ್ಮರ್ ನಮ್ಮ ಮಹಂತ್ ಅವ್ರನ್ನ ಭೇಟಿ ಮಾಡಿಸ್ತಾ ಇದ್ದೀನಿ. ಮಹಂತ್ ಹಾಯ್. ನಮಸ್ತೆ ಜಿ. ಹಾಯ್. ಏನು ಮಾಡ್ಕೊಂಡಿದ್ದೀರಾ ಮಹಂತ್? ಜಿ ನಾನೀಗ 5th ಇಂದ 6th ಪ್ರಮೋಟ್ ಆಗ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಹಳ್ಳಿಕಾರ ಹಸುಗಳಿದೆ. ಹಾಗೆ ನಾವು ನಮ್ಮ ಮನೇಲಿ ಸ್ವಲ್ಪ ಇರಬೇಕು. ಯಾವಾಗಲೂ ಬೇರೆ ಡೈರಿಯಿಂದ ಪ್ಯಾಕೆಟ್ ಹಾಲು ತರೋದ್ರಿಂದ ತುಂಬ ಇದಾಗ್ತದೆ. ಮನೇಲಿ ಎಲ್ಲರಿಗೂ ಹುಷಾರು ತಪ್ತಾ ಇದ್ದಾರೆ. ಆದ್ದರಿಂದ ನಾವು ಮನೆಯಲ್ಲೇ ಸಾಕಿ ಇದೇನು ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ. ನಾವು ಸಾಕ್ಬೋದು ಜಿ. ಎಲ್ಲರ ಮನೇಲೂ ಸಾಕಿದ್ರೆ ಒಳ್ಳೇದು. ಈ ನಾವು ಏನು ಮಾಡಿದ್ರೆ ಎಲ್ಲರ ಮನೇಲೂ ನಂದಿನಿ ಹಾಲು, ಆ ಪ್ಯಾಕೆಟು ಈ ಪ್ಯಾಕೆಟ್ ಹಾಲು ತರಬಾರ್ದು. ನಾವು ಡೈರಿಯಲ್ಲೂ ಎಲ್ಲ ಮಿಕ್ಸ್ ಆಗಿರುತ್ತೆ. ಜರ್ಸಿ ಹಸುದು ಮಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಮನೆಯಲ್ಲೇ ಒಂದು ನಾಟಿ ಹಸು ಸಾಕಿ ಮಾಡಿದ್ರೆ ಒಳ್ಳೇದು. ಈಗ ನೀವು ಏನು ಕೊಟ್ಟಿಗೆ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ ಇಲ್ವಾ? ಹಾಂ ಜಿ, ಬನ್ನಿ. ಅದಕ್ಕೆ ನಾನು ಇದು ಕೊಟ್ಟಿಗೆ ಹೇಗೆ ಬಿಲ್ಡ್ ಮಾಡಿದ್ರಿ? ಈಗ ಬೆಂಗಳೂರಲ್ಲಿ ನಾವು ಕೊಟ್ಟಿಗೆ ಎಲ್ಲ ಬಿಲ್ಡ್ ಮಾಡಕ್ಕಾಗಲ್ಲ ಊರ್ ತರ. ನಾವು ತುಂಬಾ ಟ್ರೆಡಿಷನಲ್ ಆಗಿ ಏನ್ ಹೇಳ್ತೀರಿ? ಎಷ್ಟು ಕಾಸ್ಟ್ ಆಯ್ತು ಇದಕ್ಕೆ? ನೀವು ನೋಡಿದ್ರೆ ಏನಿಲ್ಲ ಅಂದ್ರೆ ಒಂದು 25 ಆಗಿಲ್ಲ, ಒಂದು 15,000 ಅಲ್ಲಿ ನಾವು ಮುಗಿಸಿದ್ರಿ ಇದನ್ನ. ಇದೇನಿಲ್ಲ ಜಿ, ಎಲ್ಲ ಶೀಟ್ ಮಾತ್ರ. ನೀವೀಗ ಬ್ಲಾಕ್ಸ್ ಅಲ್ಲಿ ಕಟ್ಬೇಕು ಅಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಪ್ಲಸ್ ಈ ತರ ಕಟ್ಬಿಟ್ರೆ ಒಳ್ಳೇದು, ಏನು ಇದಾಗಲ್ಲ. ಅಂದ್ರೆ ಸೇಫ್ಟಿನೂ ಇದೆ. ನಾವು ಏನಿಲ್ಲ ಅಂದ್ರೆ ಒಂದ್ 2 ದಿವಸದಲ್ಲಿ ಕಟ್ಬಿಟ್ರು ಅದನ್ನ. ವೆಲ್ಡಿಂಗ್ ಅವರು ಬೇಗ ಮುಗಿಸ್ಕೊಟ್ರು. ಹಾಗೆಯೇ ಎಲ್ಲ ಶೀಟೆಲ್ಲ ಹಾಕ್ಸಿದ್ರೆ ಒಳ್ಳೆ, ಅದು ತಣ್ಣಗೂ ಇರುತ್ತೆ, ತಂಪಾಗಿರುತ್ತೆ. ಅದಕ್ಕೆ ಅಜ್ಜಿ ಇದೇನಂದ್ರೆ ಸೊಳ್ಳೆ ಕಾಟ ಜಾಸ್ತಿ ಆಯ್ತು ಅಂತ ನಾವು ಫ್ಯಾನ್ ಒಂದು ಹಾಕ್ಸಿದ್ರಿ ಅಷ್ಟೇ. ಇನ್ನೆಲ್ಲ ಏನಿಲ್ಲ ಜಿ. ಕರೆಂಟ್ ಇದೆ ಅಂದ್ರೆ ಸಪ್ಲೈ? ಹಾ ಜಿ, ಕರೆಂಟ್ ಸಪ್ಲೈ ಇದೆ, ಫ್ಯಾನ್ ಇದೆ, ಲೈಟ್ ಇದೆ. ಹಾ ಜಿ, ಲೈಟ್ ಇದೆ. ಆಮೇಲೆ ಇದು ಶಟರ್ ಇಟ್ಟಿದ್ದೀರಾ? ಶಟರ್ ಏನಕ್ಕೆ ಜಿ? ಶಟರ್ ಏನಕ್ಕೆ ಅಂದ್ರೆ ಈಗ ಕದ್ಕೊಂಡು ಹೋಗೋದು ಜಾಸ್ತಿ ಆಗಿದೆ. ದನ ಕದಿಯೋರು. ಹಾ, ದನ ಕರಿಯುವಾಗ ಆಮೇಲೆ ಹೈಜೀನ್ ಮೇಂಟೈನ್ ಮಾಡಲ್ಲ. ಯಾರೋ ಒಬ್ಬ ಮನುಷ್ಯ ಬಂದ, ಅವ್ರು ಬಂದು ಅಂದ್ರೆ ಏನಾದ್ರು ಫುಡ್ ಹಾಕೋದು, ಏನೋ ಒಂದು ಹಾಕೋದು ಮಾಡಿದಾಗ ಅದು ತುಂಬಾ ಇದಾಗುತ್ತೆ. ಅದಕ್ಕೆ ಶೆಟ್ರ್ ಹಾಕ್ಸಿರೋದು. ನಾವು ಬೆಳಗ್ಗೆ ಹಾಲು ಕರೆದು ಒಂದ್ ಇಡೀ ಎಲ್ಲದಕ್ಕೂ ಇದಾಕಿದ್ರೆ ಸಾಕು. ಶೆಟ್ರ್ ಹೇಳ್ಕೊಂಡು ಹೋದ್ರೆ ಮುಗೀತು. ನೋಡಿ, ಇದು ಮೊನ್ನೆ ಹಾಕಿರೋದು ಕರು ಚೆನ್ನಾಗಿದೆ. ಒಂದಿಡಿ ಹಾಕಿ ನಾವು ಹೋದ್ರೆ ಸಾಕು. ತಿರ್ಗಾ ಮಧ್ಯಾಹ್ನ ಬಂದು ಒಂದ್ಸತಿ ಹುಲ್ಲಾಕಿ ಸಗಣಿ ಹಾಕಿದ್ರೆ ಸಗಣಿ ಎತ್ತಿ ಹೋದ್ರೆ ಆಯ್ತು ಜಿ, ಅಷ್ಟೇ. ನಾನು ಹುಟ್ಟಾಗಿಂದ ನಮ್ಮ ಮನೆಯಲ್ಲಿ ಹಸು ಇದೆ. ಬಟ್ ನಾವು ಜರ್ಸಿ ಹಸು ಹಾಗೆ ಬೇರೆ ಥರ ಹಸು ಸಾಕಲ್ಲ. ನಾವು ಸಾಕದ್ ಬರೀ ಮಲ್ನಾಡ್ ಗಿಡ್ಡ ಜಿ. ಇಲ್ಲಿ ನೋಡ್ಬೋದು ನೀವು, 1, 2, 3 ಇದೆ. 3 ಹಸುಗಳು ಸಹ ಮಲ್ನಾಡ್ ಗಿಡ್ಡ, ತಳಿ ಮಲ್ನಾಡ್ ಗಿಡ್ಡನೇ. ನಮಗೆ ಮನೆಯಲ್ಲಿ ಜರ್ಸಿ ಹಸು ಬೇರೆ ಥರ ಹಸುಗಳು ಸಾಕಕ್ಕೆ ಇಷ್ಟ ಇಲ್ಲ. ಬಟ್ ಮಲ್ನಾಡ್ ಗಿಡ್ಡ ಏನಂದರೆ ಇದರಲ್ಲಿ ಹಾಲು ಶ್ರೇಷ್ಠವಾದದ್ದು. ಹಾಗೆಯೇ ಇದರಲ್ಲಿ ಇನ್ನೊಂದು ತುಂಬ, ಇವಾಗ ನಮಗೇನೋ ಕಾಯಿಲೆ ಇರುತ್ತೆ. ಆ ಕಾಯಿಲೆ ಬಂದು ಅದಕ್ಕೆ ನಾವೇನಾದರೂ ಮುಟ್ಟಾಗ ಅದಕ್ಕೆ ಗೊತ್ತಾಗುತ್ತೆ ಏನು ಕಾಯಿಲೆ ಇದೆ ಅಂತ. ಆಗ ನಾವು ಏನೋ ಬಿಟ್ಟಾಗ ಕಾಡಲ್ಲಿ ಅಥವಾ ಬೆಟ್ಟ ಗುಡ್ಡದಲ್ಲಿ ಹೋಗಿ ಯಾವ ಥರ ಎಲೆ ಬೇಕೋ ಆ ಥರ ಎಲೆನ ತಂದು ಹಾಲು ಕೊಡುತ್ತೆ. ಆ ಹಾಲು ಕುಡಿದಾಗ ನಮಗೇನಾಗುತ್ತೆ ಅಂದರೆ ನಮ್ಮಲ್ಲಿರೋವಂಥ ಜರ್ಮ್ಸ್ ಏನಿರುತ್ತೆ ಎಲ್ಲ ಫುಲ್ಲು ನಾಶ ಆಗುತ್ತೆ. ಇದು ಎಲ್ಲರೂ ಹೇಳ್ತಾರೆ ಹಳ್ಳಿ ಕಾರ್ ತುಂಬ ಚೆನ್ನಾಗಿರುತ್ತೆ, ಇದಕ್ಕಿಂತ ಹಳ್ಳಿ ಕಾರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಹಳ್ಳಿ ಕಾರ್ ಏನಂದರೆ ಫುಲ್ಲು ಇದಷ್ಟೇ, ಹಳ್ಳಿ ಕಾರ್ ಎಂತ ಇದು ಅಲ್ಲ. ಬಟ್ ಈ ಥರ ನೀವು ನೋಡಿ, ಎಲ್ಲರ ಮನೆಯಲ್ಲೂ ಸಾಕಿ ನೀವು ಆಮೇಲೆ ನೀವೇ ಹೇಳ್ತೀರಾ ಯಾವ ಥರ ಇದೆ ಹಳ್ಳಿ ಕಾರು, ಇದು ಚೆನ್ನಾಗಿದೆಯಾ, ಹಳ್ಳಿ ಕಾರ್ ಚೆನ್ನಾಗಿದೆಯಾ ಅಂತ ನೀವೇ ಹೇಳ್ತೀರಾ. ಆ ಥರ ಗುಣವಾದದ್ದು ಹಾಗೂ ತಳಿ ಮಾತ್ರ ಸೂಪರ್ ಇದೆ. ಈಗ
ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದು? ಮತ್ತೆ ಹಳ್ಳಿ ಕರೆಗೆಲ್ಲ ಈಗ ತುಂಬಾ ರೇಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದಾಗಿ. ಇದಕ್ಕೆ ಎಷ್ಟಿದೆ ರೇಟು? ಪುಂಗ್ನೂರ್ಗೆ ಅಷ್ಟೇ ಇದೆಯಾ? ನಾಟಿ ಪುಂಗ್ನೂರ್ಗೆ ಹೇಗೆ? ಜಿ ನಾಟಿ ಪುಂಗ್ನೂರ್ಗೆ ಈಗ ಮಾರ್ಕೆಟ್ ಅಲ್ಲಿ 150 ಇದೆ ಜಿ. 150 ಪರ್ ಲೀಟರ್. ಇದು ದಿನಕ್ಕೆ ಏನಿಲ್ಲ ಅಂದ್ರೂ ಅರ್ಧ ಲೀಟರ್ ಕೊಡುತ್ತೆ. ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಮಧ್ಯಾಹ್ನ ಸ್ವಲ್ಪ ಅರ್ಧ ಲೀಟ್ರು. ನೀವು ಎಷ್ಟು ಲೀಟರ್ ಹಾಕ್ತೀರಾ ಇದಕ್ಕೆ? ಜಿ ಡೈರಿ ಆಗಲ್ಲ, ನಮ್ಮ ಮನೆಗೆ ಯೂಸ್ ಮಾಡ್ಕೊಳ್ತಾರೆ. ಮನೆಗಾಗುತ್ತಷ್ಟೇ, ಡೈರಿಗೆಲ್ಲ ಆಗಲ್ಲ ಜಿ ಇದು. ಮೇನ್ ಆಗಿ ಹಸುಗಳು ಅಂತ ಹೇಳಿದಾಗ ಹಾ ಜಿ, ದೊಡ್ಡ ಸಮಸ್ಯೆ ಬರೋದು ಮೇವಿನ ಸಮಸ್ಯೆ. ಹಾ ಜಿ. ಹಿಂಗೆ ಮೇವಿಂದೆಲ್ಲ ವ್ಯವಸ್ಥೆ ಮಾಡಿದ್ದೀರಾ? ಜಿ ನೀವು ಸುಮ್ಮನೆ ಈಗ ಸೀಮೆ ಹಸುಗಳಿಗೆ ಜಾಸ್ತಿ ಬೇಕಾಗುತ್ತೆ. ಇವು ಅಷ್ಟೊಂದೇನು ತಿನ್ನಲ್ಲ. ಒಂದ್ ಇಡಿ ಹಾಕಿದ್ರೆ ಬೆಳಗ್ಗೆ ಹಾಲು ಕರೆದ್ಮೇಲೆ ಒಂದ್ ಇಡಿ ಹಾಕಿದ್ರೆ ತಿರ್ಗಾ ಮಧ್ಯಾಹ್ನ ಬಂದು ಒಂದ್ ಇಡಿ ಅಷ್ಟೇ ಜಿ. ತುಂಬಾ ಈ ನಾಟಿ ಹಸುಗಳಿಗೆ ಜಾಸ್ತಿ ಬೇಕಾಗೋದೇ ಇಲ್ಲ. ಸುಮ್ಮನೆ ನೋಡಿ ಅಷ್ಟೇ ಇರೋದು ನಮ್ಮ ಮನೇಲಿ. ಅಷ್ಟು ಮುಗಿದ್ರೆ ಸಾಕು, ದಿನಕ್ಕಾಗುತ್ತೆ. ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಹಸುಗೆ 3 ಇಡಿ ಸಾಕು. ನಿಂಗೆ ಯಾವ್ದು ಇಷ್ಟ ಇದ್ರಲ್ಲಿ 3ರಲ್ಲಿ? ಜಿ ಇದೆ ಪುಂಗ್ನೂರು. ಎಲ್ಲಾರು ಬೇಕಾದ್ರೆ ಬಂದು ನೋಡ್ಬೋದು. ನಿಮ್ ಫ್ರೆಂಡ್ಸಿಗೆಲ್ಲ ಕರ್ಕೊಂಡ್ಬಂದು ತೋರಿಸ್ತೀಯಾ ಹೇಗೆ? ಹಾ ಜಿ, ಅವರೆಲ್ಲ ಬರ್ತಾರೆ. ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹಾ, ಸಾಯಂಕಾಲ ಹೊತ್ತು ಆಟ ಆಡಕ್ ಬಂದಾಗ ನನಗೇನಾದ್ರು ಬಂದಾಗ ನನ್ನ ಜೊತೆ ಬರ್ತಾರೆ ಅವರು. ಹೊರಗಡೆ ಎಲ್ಲ ಮೇಯ್ಲಿಕ್ಕೆ ಬಿಡಲ್ವಾ ಇಲ್ಲಿ? ಮೇಯಕ್ ಬಿಡ್ತೀರಿ, ಈಗ ಬಿಡ್ತಾ ಇಲ್ಲ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ತುಂಬಾ ಅದ್ರ ಕೆಮ್ಮು ಆತರ ಏನಾದ್ರು ಬಂದೆ ಅಂತ ಅಂದ್ರೆ ಇವಕ್ಕೇನ್ ಅಷ್ಟೊಂದು ಕಾಯಿಲೆ ಏನಿರಲ್ಲ. ಬಟ್ ನಮ್ ಜವಾಬ್ದಾರಿ ನಮ್ಗಿರ್ಬೇಕಲ್ಲ, ನಮ್ ಸೇಫ್ಟಿ ನಮ್ಗಿರ್ಬೇಕಲ್ಲ ಅಂತ ಈಗ ಬಿಡಲ್ಲ. ಈ ಮಳೆಗಾಲದಲ್ಲಿ ಎಲ್ಲ ಬಿಡ್ತೀವಿ. ಬಟ್ ನೀವು ಫ್ಯಾನ್ ಗೇನೆಲ್ಲ ಹಾಕಿದೀರಾ? ಈಗ ಜರ್ಸಿಗಳಿಗೆ ಮಾತ್ರ ಹಾಕ್ತಾರೆ. ಸೊಳ್ಳೆ ತುಂಬಾ ಇರುತ್ತೆ, ಸೊಳ್ಳೆಗೋಸ್ಕರ ಅಷ್ಟೇ ಹಾಕೋದು. ಸೊಳ್ಳೆಗೋಸ್ಕರ ಫ್ಯಾನ್ ಇರುತ್ತೆ. ಸೊಳ್ಳೆ ಕಾಟ ತುಂಬಾ ಆಗಿದೆ, ಆದ್ರಿಂದ. ಈಗ ಮಹಂತ್, ಈಗ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಇಷ್ಟು ಸಣ್ಣ ಹುಡುಗ ಹೇಗೆ ಇದು ಇಲ್ಲೇ ಇರ್ತಾನ, ಸ್ಕೂಲ್ಗೆ ಹೋಗಲ್ವಾ ಇವನು, ಆ ಥರ ಎಲ್ಲ ಡೌಟ್ ಬರುತ್ತೆ. ಸ್ಕೂಲ್ಗೆ ಹೋಗ್ತೀನಿ. ನನ್ನ ಅಜ್ಜಿ ಮತ್ತೆ ನಮ್ಮ ಅಪ್ಪ ಬ್ಯಾಕ್ ಶಾಪ್ ಹೊಡಿದಾರೆ ನಂಗೆ. ಅಂದ್ರೆ ಅವ್ರು ಬಂದು ನಮ್ಮಪ್ಪ ಮೇವ್ ತರ್ತಾರೆ, ಅಜ್ಜಿ ಹಾಲು ಕರಿಯೋದು ಎಲ್ಲ ಮಾಡ್ತಾರೆ. ನಾನು ಬೆಳಗ್ಗೆ ಸ್ವಲ್ಪ ಬಂದು ಸ್ವಲ್ಪ ನೋಡ್ಕೊಂಡು ಇದಕ್ಕೆ ಸಾಯಂಕಾಲ ಸ್ಕೂಲಿಂದ ಬಂದ್ಮೇಲೆ ಸ್ವಲ್ಪ ನೋಡ್ಕೊಂತೀನಿ ಜಿ. ಅಷ್ಟೇ, ನಾನು ಸ್ಕೂಲ್ಗೆ ಹೋಗ್ತೀನಿ. ಈಗ ದನಕರು ಅಂತ ಹೇಳಿದ್ರೆ ಅಲ್ಲೇ ಇರಬೇಕು ಯಾರಾದ್ರೂ? ಹಾ ಜಿ, ಈಗ ಇರಬೇಕು. ಬಟ್ ನಮ್ದೇನಿಲ್ಲ, ಸೇಫ್ಟಿ ಇರುತ್ತೆ, ಯಾರಾದ್ರೂ ನೋಡ್ಕೊಬೋದು. ನಾವು ಅಷ್ಟೊಂದು ಏನು ಸೆಕ್ಯೂರಿಟಿ ಅದು ಇದು ಅಂತ ಏನು ಬೇಕಾಗಲ್ಲ. ಅಷ್ಟೊಂದು ಸಿದ್ಧತೆನೂ ಬೇಕಿಲ್ಲ ಇದಕ್ಕೆ. ಬಟ್ ಇದು ನಾಟಿ ಹಸು ಅಂತ ಹೇಳಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇದೆ ಜಿ, ತುಂಬಾ ಕಮ್ಮಿ ಇದೆ. ನಾವೀಗ ಜರ್ಸಿಗೆ ತುಂಬಾ ದೊಡ್ಡದು, ತುಂಬಾ ಶೆಡ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾರೆ. ಕಟ್ಟಡ ತುಂಬಾ ಜಾಸ್ತಿ ಕಟ್ಟಬೇಕು ಅಂತಾರೆ. ಈ 3 ಇದಕ್ಕೆ ಜರ್ಸಿ ಕರು ಅಂದ್ರೆ ಜರ್ಸಿ ಹಸುಗಳು ಅಂದ್ರೆ ಆಗ್ತಾ ಇರ್ಲಿಲ್ಲ. ಏನೋ ಜರ್ಸಿ ಹಸು ಅಂದ್ರೆ ಇಲ್ಲಿ ಈ ಪಟ್ಟಿಗಿರುತ್ತೆ, ಅದು ತುಂಬಾ ದೊಡ್ಡದಾಗಿ ಬೇಕಾಗುತ್ತೆ, ಅದಕ್ಕೆ ಸ್ಪೇಸು ಅಷ್ಟೇ. ಇದು ಕರುಗೆ ಎಷ್ಟು ದಿನ ಆಯ್ತು? ತುಂಬಾ ಕ್ಯೂಟ್ ಆಗಿದೆಯಲ್ಲ ಜಿ, ಅದು ತುಂಬಾ ಕ್ಯೂಟ್ ಆಗಿದೆ. ಅದು ಏನಿಲ್ಲ ಅಂದ್ರು 1 ತಿಂಗಳು ಆಯ್ತು ಜಿ. 1 ತಿಂಗಳಿಲ್ಲ, ಒಂದ್ 3-4 ವಾರ ಆಯ್ತು ಜಿ ಅದು ಹಾಕಿ. ಯಾವ ತಳಿ ಇದು? ಜಿ ಅದು ಪುಂಗ್ನೂರ್ ತಳಿ. ಹಾ ಜಿ, ತಳಿ ಬಂದು ಪುಂಗ್ನೂರು. ಈ ಪುಂಗ್ನೂರು ಅಂದ್ರೆ ಮನೆ ಒಳಗಡೆ ಎಲ್ಲ ಸಾಕ್ತಾರಲ್ಲ ಅದಾ? ಹಾ ಜಿ, ಅದು ಸಾಕ್ತಾರೆ. ಅದು ಪುಂಗ್ನೂರಲ್ಲಿ ಪ್ಯೂರ್ ನಾಟಿನ ಮನೆ ಒಳಗಡೆ ಸಾಕ್ತಾರೆ. ಇಲ್ಲಿ ಎಲ್ಲಾರು ಅಷ್ಟೇ ಮನೆ ಒಳಗಡೆ ಸಾಕ್ತಾರೆ, ಇಲ್ಲೂ ಸಾಕ್ತಾರೆ ಜಿ. ಬಟ್ ಮನೆ ಒಳಗಡೆ ಏನಂದ್ರೆ ಪುಂಗ್ನೂರನ್ನ ಸಾಕಿದ್ರೆ ಒಳ್ಳೇದು ಅಂತಾರೆ. ಏನಂದ್ರೆ ಈ ಪುಂಗ್ನೂರು ವಿಶೇಷ ಅಂದ್ರೆ ತುಂಬಾ ಹೈಟ್ ಬೆಳೆಯಲ್ಲ. ಈ ಹಳ್ಳಿಕಾರ್ ತರ ಗಿರ್ತರ ಜಾಸ್ತಿ ಹೈಟ್ ಬೆಳೆಯಲ್ಲ. ಇದೊಂದು ಇದದು ಅಷ್ಟೇ. ಅಲ್ಲ, ಇದು ನೋಡಿದ್ರೆ ಪುಂಗ್ನೂರು ತುಂಬಾ ದೊಡ್ಡದಿದೆ ನಾರ್ಮಲ್ ಆಗಿ. ಅದು ಪುಂಗ್ನೂರಲ್ಲ, ಇದು ಈ ಕರು ಮಾತ್ರ ಪುಂಗ್ನೂರು, ಅದು ಗಿರ್ರು. ಓಹೋ, ಅದು ಗಿರ್ರ? ಅದು ಪುಂಗ್ನೂರು ಕ್ರಾಸ್ ಗಿರ್ ಅದು. ಇದು ಕ್ರಾಸ್ ಆಗ ಪುಂಗ್ನೂರು? ಅಜ್ಜಿ, ಇದು ಪುಂಗ್ನೂರು ಪ್ಯೂರ್ ಪುಂಗ್ನೂರು, ಅದು ಕ್ರಾಸ್ ಗಿರ್. ಪುಂಗ್ನೂರ ಹೊಡ್ಸಿದ್ದು ಕ್ರಾಸ್ ಗಿರ್ ಅದು. ಇದು ನಾಟಿ ಹಸುಗಳಿಗೆ ಮಹಂತು ಇಂಜೆಕ್ಷನ್ ಎಲ್ಲ ಹೇಗೆ ಅಂದ್ರೆ? ಜಿ ಏನಿಲ್ಲ ಜಿ, ನಾವು
ಜರ್ಸಿ ಹಸುಗಳಿಗೆ ಯಾವ ತರ ಕೊಡ್ತಿರೋ ಅದೇ ತರ ನೀವು ಇನ್ನೊಂದು ಏನಂದ್ರೆ ಸಿಟಿಯಲ್ಲಿ KR-ಪುರಂ ಅಲ್ಲಿ ಒಂದು ಅಂಗಡಿ ಇದೆ. ನಿಮ್ಗೆ ಯಾವ ತರ ಬೇಕು, ಹೆಣ್ಕರು ಬೇಕಂದ್ರೆ ಹೆಣ್ಕರುದೇ ಇಟ್ಕೊಡ್ತಾರೆ. ಆಮೇಲೆ ಆ ಥರ ಎಲ್ಲ ಇದೆಯಾ? ಹಾಜಿ ಪುಂಗ್ನೂರ್ ಇದ್ರದ್ದೇ ಬೇಕು ಅಂದ್ರೆ ಪುಂಗ್ನೂರ್ದೇ ಕೊಡ್ತಾರೆ. ಆ ತರ ಇದಿದೆ, ಅಲ್ಲಿ ಫೆಸಿಲಿಟಿ ಇದೆ. ನಿಮಗೆ ಬೇಕಾದ್ರೆ ಲೊಕೇಶನ್ ಇದ್ರಲ್ಲಿ ಹಾಕಿರ್ತೀರಿ, ತಗೊಳ್ಳಿ. ಹಾಗೆ ಬೇರೆ ಏನು ಹೇಳ್ತೀರಾ? ಬೇರೆ ಈಗ ಬೆಂಗಳೂರಲ್ಲಿ ಇದ್ಕೊಂಡು ಈ ಥರ ನಾಟಿ ಹಸು ಎಲ್ಲ ಸಾಕಬೇಕು, ಒಂದೆರಡು ಹಸು ಸಾಕಬೇಕು ನಮ್ಮನೇಲಿ ಅಂತ ಹೇಳೋರಿಗೆ ಜಿ ಏನಿಲ್ಲ ಜಿ, ಇದು ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ, ಏನು ಅಷ್ಟೊಂದಿರಲ್ಲ. ಅಂದ್ರೆ ಇನ್ನೇನು ಇದು ಬಂದಿದೆ ಅಂದ್ರೆ ಕರು ಹಾಕೋ ಟೈಮ್ ಬಂದಿದೆ ಅಂದ್ರೆ ಒಂಚೂರು ಒಂದಿಡೀ ಬೂಸ ಅಂತ ಬರುತ್ತೆ, ನೋಡಿಸ್ತೀನಿ. ಎಲ್ಲಿ ಇದೆಯಾ? ಇಲ್ಲಿ ತೋರಿಸಿ, ನಮ್ಮ ಯಾರಿಗೆ ವೀಕ್ಷಕರಿಗೆಲ್ಲ ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ ಅಲ್ವಾ? ಹಾಜಿ ನೋಡಿ, ನೀವು ದಿನಸಿ ಅಂಗಡಿಯಲ್ಲಿ ಅಥವಾ ಊರಲ್ಲಿ ಎಲ್ಲಾದ್ರೂ ಕೇಳಿದ್ರೆ ಇದು ಬೂಸ. ಒಂದಿಡೀ ಬೂಸ ಹಾಕಿದ್ರೆ ಅದೇ ಕರು ಹಾಕೋ ಟೈಮಲ್ಲಿ ನೀವು ದಿನ ಹಾಕ್ತೀರಿ ಅಂದ್ರೂ ಓಕೆ, ಬಟ್ ಕರು ಹಾಕೋ ಟೈಮಲ್ಲಿ ತುಂಬಾ ಹಾಕಿ. ಇದು ಎಷ್ಟಿರುತ್ತೆ ಇದಕ್ಕೆ ಒಂದು ಬ್ಯಾಗಿಗೆ? ಇದು ಯಾವುದು ಇದು? ಜಿ ಒಂದು ಬ್ಯಾಗಿಗೆ ಅಂದ್ರೆ ಇದು ಬರೀ ಇದೇ ಬರಲ್ಲ, ಬೇರೆ ಬೇರೆ ಕಂಪ್ನಿದು ಇರುತ್ತೆ. ಒಂದು ಬ್ಯಾಗಿಗೆ ಏನಿಲ್ಲ ಅಂದ್ರೆ ಒಂದು 200 ಅಥವಾ 300 ಅಷ್ಟೇ ಜಿ. ಅಷ್ಟೇ ಬಿಡುತ್ತೆ. ಅಷ್ಟೇ ಸಿಕ್ಬಿಡುತ್ತಾ? 1000-1500 ಎಲ್ಲ ಹೇಳ್ತಾರಲ್ಲ. ಈ ನಂದಿನಿ ಡೈರಿಯಲ್ಲೆಲ್ಲ ಸಿಗುತ್ತಲ್ಲ, ನಾವೀಗ ಹಾಲು ಹಾಕೋದಾದ್ರೆ ಅಲ್ಲೆಲ್ಲ 1500-1300 ಎಲ್ಲ ಇದೆ. ಹಾ ಜಿ, ಅದು ನಂದಿನಿದು ನೀವು ಬಟ್ ದಿನಸಿ ಅಂಗಡಿಯಲ್ಲಿ ಕೇಳಿ, ಅಕ್ಕಿ ಇದೆಲ್ಲ ಸಿಗುತ್ತಲ್ಲ ನಿಮ್ಮ ಊರುಗಳಲ್ಲಿ, ಅಲ್ಲಿ ಕೇಳಿದ್ರೆ ತುಂಬಾ ಕಮ್ಮಿ ಇರುತ್ತೆ. ಪ್ಲಸ್ ಇದ್ರಲ್ಲೇ ಬೇರೆ ಬೇರೆ ತರ ಇರುತ್ತೆ. ಕಳ್ಳೆಕಾಯಿ ಬೂಸ, ಆಮೇಲೆ ಇನ್ನೊಂದು ಚಕ್ಕೆ ಅಂತ ಬರುತ್ತೆ ಜಿ, ಅದು ಕಳ್ಳೆಕಾಯಿ ಚಕ್ಕೆ ಹಾಕ್ಬೇಕು. ಅದನ್ನ ನೀವು ಮುಸ್ರೆ ಹಾಕ್ತಿರಲ್ಲ, ಮುಸ್ರೆ ಕೊಡ್ತಿರಲ್ಲ, ನೀರು ಕೊಡ್ತಿರಲ್ಲ, ಆಗ ರಾತ್ರಿ ನೆನೆಸಿ ಕಳ್ಳೆಕಾಯಿ ಚಕ್ಕೆ ಹಾಕ್ಬೇಕು. ಅಕ್ಕಿ ಚಕ್ಕೆ, ಕಳ್ಳೆಕಾಯಿ ಚಕ್ಕೆ 2 ಬರುತ್ತೆ. ನೀವು ಕಳ್ಳೆಕಾಯಿ ಚಕ್ಕೆ ಹಾಕಿದ್ರೆ ರಾತ್ರಿ ಹಾಕಿ ಬೆಳಗ್ಗೆ ಹಸುಗಳು ಇಕ್ಕಿದ್ರೆ ಅದು ಇದಾಗುವಾಗ ಸ್ವಲ್ಪ ಫುಡ್ ಇರುತ್ತೆ ಅದಕ್ಕೆ, ಕರುಗೆ ಒಳಗಡೆ ಫುಡ್ ಸಿಗುತ್ತೆ. ಅದ್ ಚಕ್ಕೆ ಏನಕ್ಕಂದ್ರೆ ಸ್ವಲ್ಪ ಕಸ ಎಲ್ಲ ಇದ್ ಮಾಡುತ್ತದು. ನಿಮ್ಗೆ ನೀರಿದ್ದೆಲ್ಲ ಹೇಗೆ? ನೀರೆಲ್ಲ ವ್ಯವಸ್ಥೆ ಇದೆಯಾ? ಹಾಜಿ, ಇಟ್ಟಿದ್ದೀರಾ? ಹಾಜಿ, ಮನೆಯಿಂದ ಇಲ್ಲಿ ಪೈಪ್ ತಗೊಂಡು ಯಾವಾಗ ತೊಳಿತೀರಲ್ಲ, ಆಗ ನಾವು 3 ದಿವಸಕ್ಕೊಂದ್ಸರಿ ಇದನ್ನೆಲ್ಲ ತೊಳಿತೀರಿ. 3 ದಿವಸಕ್ಕೊಂದ್ಸರಿ ತೊಳೆದಾಗ ಇದ್ರಲ್ಲಿ ಇದನ್ನು ಫಿಲ್ ಮಾಡ್ಕೊಂಡ್ರೆ ಟಬ್ ಎಲ್ಲ ಎತ್ಕೊಂಡಿದ್ದಾರೆ, ಟಬ್ ಇದೆ, ಅದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ. 3 ದಿವಸಕ್ಕೆ ಅದು ಸಾಕಾಗುತ್ತೆ. ಓಕೆ, ನಿಮ್ ಕೊಟ್ಟಿಗೆ ನೋಡಿ ತುಂಬಾ ಖುಷಿ ಆಯ್ತು. ಹೊರಗಡೆ ಒಂದು ಓಮಿನಿ ಕಾರ್ ನಿಂತಿದೆ, ಅದಿತಿ ಕಿಡ್ಸ್ ಅಂತ. ಏನದು ಜಿ? ಇದು ನಮ್ದು ಒಂದು ಸ್ಕೂಲ್ ಇದೆ, ನಮ್ಮ ಅಮ್ಮ ಒಂದು ಸ್ಕೂಲ್ ಮಾಡಿದ್ದಾರೆ. ಓಕೆ, ಅದ್ರ ಹೆಸರು ಅದಿತಿ ಕಿಡ್ಸ್ ಅಂತ. ಓಕೆ, ಅದು ಈ ಪ್ರೆಸ್ಟೀಜ್ ಇದೆಯಲ್ಲ, ನೀವು ಬಾಗ್ಲೂರ್ ಹತ್ರ ಬಂದ್ರೆ ಪ್ರೆಸ್ಟೀಜ್ ಅಂತ ಹಾಕಿದ್ರೆ ಅಲ್ಲಿ KIDB ಏರಿಯಾ ಒಳಗಡೆ ಇದೆ ಅದು. ಅಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಿತಿ ಕಿಡ್ಸ್ ಅಂತ ನಮ್ದೇ ಅಮ್ಮ ಮಾಡ್ತಾರೆ ಸ್ಕೂಲು. UKG ಡೇ ಕೇರ್ ಪ್ರೀ ಸ್ಕೂಲ್ ಅಲ್ವಾ? ನೋಡಿ, ಇಲ್ಲಿ ಅಡ್ರೆಸ್ ಇದೆ, ನಿಯರ್ ಪ್ರೆಸ್ಟೀಜು, ಫಿನ್ಸ್ಬರಿ ಅಪಾರ್ಟ್ಮೆಂಟ್ ಆಪೋಸಿಟ್ ಬ್ಲಿಂಕಿಟ್. ನೋಡಿ, ಹಾಗೇನಾದ್ರೂ ಇದ್ರೆ ನೀವು ಕೂಡ ಅದಿತಿ ಕಿಡ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಮಹಂತ ತುಂಬಾ ಯಂಗೆಸ್ಟ್ ಫಾರ್ಮರು, ಸಿಕ್ಕಾಪಟ್ಟೆ ಬೆಳಗ್ಗೆ ಈ ಥರ ಎಲ್ಲ ನೋಡಿಕೊಂಡು ಸಂಜೆ ನೋಡಿಕೊಂಡು ಮತ್ತೆ ಸ್ಕೂಲ್ ಕೂಡ ಮುಗಿಸ್ಕೊಂಡು ಆಕ್ಟಿವ್ ಆಗಿರುವಂಥ ಹುಡುಗ. ಆಲ್ ದಿ ಬೆಸ್ಟ್ ಮಹಂತ, ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ. ಇನ್ನು ನೀನು ಚೆನ್ನಾಗಿ ಓದು, ಚೆನ್ನಾಗಿ ಓದಿ. ಇದು ಏನ್ ಮಾಡ್ಬೇಕು ಅಂತ ಇದೆಯಾ? ಇದ್ರಲ್ಲಿ ಏನಾದ್ರು ಮಾಡ್ಬೇಕಂತ ಇದೆಯಾ? ಇಲ್ಲ ಜಿ, ನನಗೆ ಬೇರೆ ಇದ್ರ ಕಡೆ ಲೈಕ್ IAS ಆ ಕಡೆ ಇದಿದೆ, ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ತುಂಬಾ ಚಿಕ್ಕ ಏನಿಲ್ಲ, ಅಜ್ಜಿ ಅಪ್ಪ ಸಪೋರ್ಟ್ ಇರ್ತಾರೆ. ನಾನು ಸುಮ್ಮನೆ ಬೆಳಗ್ಗೆ ಹೊತ್ತು ಬಂದು ಸಾಯಂಕಾಲ ಹೋದ್ರೆ ನನ್ಗೆ ಏನೋ ಒಂಥರ ಅನ್ಸುತ್ತೆ.